ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ಮೊದಲನೇ ಸುದ್ದಿನ ನೋಡ್ತಾ ಹೋಗೋಣ. ನಿನ್ನೆ ಸದನದಲ್ಲಿ ಎಷ್ಟು ದೊಡ್ಡ ಕೋಲಾಹಲ ಆಯಿತು ಅನ್ನೋದನ್ನ ನೀವು ನೋಡಿದ್ರಿ. ರಾಜ್ಯಪಾಲರು ಬಂದರು, 30 ಸೆಕೆಂಡ್ಗಳ ಕಾಲ ಭಾಷಣ ಮಾಡಿದ್ರು, ಆ ಔಪಚಾರಿಕತೆಯನ್ನು ಮುಗಿಸಿ ಅವರು ತೆರಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕೇಂದ್ರದ ಈ ಜಿ ಯೋಜನೆ ಇದೆಯಲ್ಲ, ಮನ್ರೇಗಾವನ್ನು ಬದಲಾಯಿಸಿ ಜಿ ಮಾಡಿರ್ತಕ್ಕಂಥ ಯೋಜನೆಯ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಹಿರಿಯ ಸಚಿವರ ಸಭೆ ಕರೆದಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ ಕರೆದಿದ್ದಾರೆ. ಇವತ್ತು ಹೇಗೆ ಮುಂದೆ ತಗೊಂಡು ಹೋಗೋದು ಇದನ್ನ ಅಂತ ಚರ್ಚೆ ಮಾಡೋದಕ್ಕೆ ಹಿರಿಯ ಸಚಿವರುಗಳ ಸಭೆಯನ್ನ ಕರೆದಿದ್ದಾರೆ. ಅಧಿವೇಶನದಲ್ಲಿ ಚರ್ಚೆಯ ಕೋಲಾಹಲಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೇಗೆ ಮುಂದೆ ತಗೊಂಡು ಹೋಗೋದು ಅಂತ ಕಾವೇರಿಯಲ್ಲಿ ಒಂದು ಮಹತ್ವದ ಸಭೆ ಇರುತ್ತೆ. ಆ ಬಳಿಕ ಅಧಿವೇಶನಕ್ಕೆ ಎಂಟರ್ ಆಗ್ತಾರೆ. ಬೆಳಗ್ಗೆ 8 ಗಂಟೆಗೆ ಹಿರಿಯ ಸಚಿವರ ಸಭೆ ಕರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಚ್ ಕೆ ಪಾಟೀಲ್, ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಶಾಸಕ ಪೊನ್ನಣ್ಣ ಇವರೆಲ್ಲರನ್ನೂ ಕೂಡ ಕರೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ್ಥವಾದ ಚರ್ಚೆ ಆಗಬೇಕು. ನಮ್ಮ ಕಡೆಯಿಂದ ಕರೆಕ್ಟಾಗಿ ಕೌಂಟರ್ ಕೊಡಬೇಕು. ನಮ್ಮ ವಾದ ಏನಿದೆ ಅದನ್ನು ಸರಿಯಾಗಿ ಸದನದಲ್ಲಿ ಮಂಡನೆ ಮಾಡಬೇಕು. ಹಾಗಾಗಿ ಹೇಗೆ ಅದನ್ನು ಮಂಡಿಸಿದರೆ ಸೂಕ್ತ ಅಂತ ಚರ್ಚೆ ಮಾಡೋದಕ್ಕೆ ಹಿರಿಯ ಸಚಿವರುಗಳ ಸಭೆ ಇದೆ. ಆ ಸಭೆಯ ಬಳಿಕ ಅಧಿವೇಶನಕ್ಕೆ ತೆರಳುತ್ತಾರೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ಮೊದಲನೇ ಸುದ್ದಿನ ನೋಡ್ತಾ ಹೋಗೋಣ. ನಿನ್ನೆ ಸದನದಲ್ಲಿ ಎಷ್ಟು ದೊಡ್ಡ ಕೋಲಾಹಲ ಆಯಿತು ಅನ್ನೋದನ್ನ ನೀವು ನೋಡಿದ್ರಿ. ರಾಜ್ಯಪಾಲರು ಬಂದರು, 30 ಸೆಕೆಂಡ್ಗಳ ಕಾಲ ಭಾಷಣ ಮಾಡಿದ್ರು, ಆ ಔಪಚಾರಿಕತೆಯನ್ನು ಮುಗಿಸಿ ಅವರು ತೆರಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕೇಂದ್ರದ ಈ ಜಿ ಯೋಜನೆ ಇದೆಯಲ್ಲ, ಮನ್ರೇಗಾವನ್ನು ಬದಲಾಯಿಸಿ ಜಿ ಮಾಡಿರ್ತಕ್ಕಂಥ ಯೋಜನೆಯ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಹಿರಿಯ ಸಚಿವರ ಸಭೆ ಕರೆದಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ ಕರೆದಿದ್ದಾರೆ. ಇವತ್ತು ಹೇಗೆ ಮುಂದೆ ತಗೊಂಡು ಹೋಗೋದು ಇದನ್ನ ಅಂತ ಚರ್ಚೆ ಮಾಡೋದಕ್ಕೆ ಹಿರಿಯ ಸಚಿವರುಗಳ ಸಭೆಯನ್ನ ಕರೆದಿದ್ದಾರೆ. ಅಧಿವೇಶನದಲ್ಲಿ ಚರ್ಚೆಯ ಕೋಲಾಹಲಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೇಗೆ ಮುಂದೆ ತಗೊಂಡು ಹೋಗೋದು ಅಂತ ಕಾವೇರಿಯಲ್ಲಿ ಒಂದು ಮಹತ್ವದ ಸಭೆ ಇರುತ್ತೆ. ಆ ಬಳಿಕ ಅಧಿವೇಶನಕ್ಕೆ ಎಂಟರ್ ಆಗ್ತಾರೆ. ಬೆಳಗ್ಗೆ 8 ಗಂಟೆಗೆ ಹಿರಿಯ ಸಚಿವರ ಸಭೆ ಕರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಚ್ ಕೆ ಪಾಟೀಲ್, ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಶಾಸಕ ಪೊನ್ನಣ್ಣ ಇವರೆಲ್ಲರನ್ನೂ ಕೂಡ ಕರೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ್ಥವಾದ ಚರ್ಚೆ ಆಗಬೇಕು. ನಮ್ಮ ಕಡೆಯಿಂದ ಕರೆಕ್ಟಾಗಿ ಕೌಂಟರ್ ಕೊಡಬೇಕು. ನಮ್ಮ ವಾದ ಏನಿದೆ ಅದನ್ನು ಸರಿಯಾಗಿ ಸದನದಲ್ಲಿ ಮಂಡನೆ ಮಾಡಬೇಕು. ಹಾಗಾಗಿ ಹೇಗೆ ಅದನ್ನು ಮಂಡಿಸಿದರೆ ಸೂಕ್ತ ಅಂತ ಚರ್ಚೆ ಮಾಡೋದಕ್ಕೆ ಹಿರಿಯ ಸಚಿವರುಗಳ ಸಭೆ ಇದೆ. ಆ ಸಭೆಯ ಬಳಿಕ ಅಧಿವೇಶನಕ್ಕೆ ತೆರಳುತ್ತಾರೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ಮೊದಲನೇ ಸುದ್ದಿನ ನೋಡ್ತಾ ಹೋಗೋಣ. ನಿನ್ನೆ ಸದನದಲ್ಲಿ ಎಷ್ಟು ದೊಡ್ಡ ಕೋಲಾಹಲ ಆಯಿತು ಅನ್ನೋದನ್ನ ನೀವು ನೋಡಿದ್ರಿ. ರಾಜ್ಯಪಾಲರು ಬಂದರು, 30 ಸೆಕೆಂಡ್ಗಳ ಕಾಲ ಭಾಷಣ ಮಾಡಿದ್ರು, ಆ ಔಪಚಾರಿಕತೆಯನ್ನು ಮುಗಿಸಿ ಅವರು ತೆರಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕೇಂದ್ರದ ಈ ಜಿ ಯೋಜನೆ ಇದೆಯಲ್ಲ, ಮನ್ರೇಗಾವನ್ನು ಬದಲಾಯಿಸಿ ಜಿ ಮಾಡಿರ್ತಕ್ಕಂಥ ಯೋಜನೆಯ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಹಿರಿಯ ಸಚಿವರ ಸಭೆ ಕರೆದಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ ಕರೆದಿದ್ದಾರೆ. ಇವತ್ತು ಹೇಗೆ ಮುಂದೆ ತಗೊಂಡು ಹೋಗೋದು ಇದನ್ನ ಅಂತ ಚರ್ಚೆ ಮಾಡೋದಕ್ಕೆ ಹಿರಿಯ ಸಚಿವರುಗಳ ಸಭೆಯನ್ನ ಕರೆದಿದ್ದಾರೆ. ಅಧಿವೇಶನದಲ್ಲಿ ಚರ್ಚೆಯ ಕೋಲಾಹಲಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೇಗೆ ಮುಂದೆ ತಗೊಂಡು ಹೋಗೋದು ಅಂತ ಕಾವೇರಿಯಲ್ಲಿ ಒಂದು ಮಹತ್ವದ ಸಭೆ ಇರುತ್ತೆ. ಆ ಬಳಿಕ ಅಧಿವೇಶನಕ್ಕೆ ಎಂಟರ್ ಆಗ್ತಾರೆ. ಬೆಳಗ್ಗೆ 8 ಗಂಟೆಗೆ ಹಿರಿಯ ಸಚಿವರ ಸಭೆ ಕರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಚ್ ಕೆ ಪಾಟೀಲ್, ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಶಾಸಕ ಪೊನ್ನಣ್ಣ ಇವರೆಲ್ಲರನ್ನೂ ಕೂಡ ಕರೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಸಮರ್ಥವಾದ ಚರ್ಚೆ ಆಗಬೇಕು, ನಮ್ಮ ಕಡೆಯಿಂದ ಕರೆಕ್ಟಾಗಿ ಕೌಂಟರ್ ಕೊಡಬೇಕು, ನಮ್ಮ ವಾದ ಏನಿದೆ ಅದನ್ನು ಸರಿಯಾಗಿ ಸದನದಲ್ಲಿ ಮಂಡನೆ ಮಾಡಬೇಕು. ಹಾಗಾಗಿ ಹೇಗೆ ಅದನ್ನು ಮಂಡಿಸಿದರೆ ಸೂಕ್ತ ಅಂತ ಚರ್ಚೆ ಮಾಡೋದಕ್ಕೆ ಹಿರಿಯ ಸಚಿವರುಗಳ ಸಭೆ ಇದೆ. ಆ ಸಭೆಯ ಬಳಿಕ ಅಧಿವೇಶನಕ್ಕೆ ತೆರಳುತ್ತಾರೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ಮೊದಲನೇ ಸುದ್ದಿನ ನೋಡ್ತಾ ಹೋಗೋಣ. ನಿನ್ನೆ ಸದನದಲ್ಲಿ ಎಷ್ಟು ದೊಡ್ಡ ಕೋಲಾಹಲ ಆಯಿತು ಅನ್ನೋದನ್ನ ನೀವು ನೋಡಿದ್ರಿ. ರಾಜ್ಯಪಾಲರು ಬಂದರು, 30 ಸೆಕೆಂಡ್ಗಳ ಕಾಲ ಭಾಷಣ ಮಾಡಿದ್ರು, ಆ ಔಪಚಾರಿಕತೆಯನ್ನು ಮುಗಿಸಿ ಅವರು ತೆರಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕೇಂದ್ರದ ಈ ಜಿ ಯೋಜನೆ ಇದೆಯಲ್ಲ, ಮನ್ರೇಗಾವನ್ನು ಬದಲಾಯಿಸಿ ಜಿ ಮಾಡಿರ್ತಕ್ಕಂಥ ಯೋಜನೆಯ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಹಿರಿಯ ಸಚಿವರ ಸಭೆ ಕರೆದಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ ಕರೆದಿದ್ದಾರೆ. ಇವತ್ತು ಹೇಗೆ ಮುಂದೆ ತಗೊಂಡು ಹೋಗೋದು ಇದನ್ನ ಅಂತ ಚರ್ಚೆ ಮಾಡೋದಕ್ಕೆ ಹಿರಿಯ ಸಚಿವರುಗಳ ಸಭೆಯನ್ನ ಕರೆದಿದ್ದಾರೆ. ಅಧಿವೇಶನದಲ್ಲಿ ಚರ್ಚೆಯ ಕೋಲಾಹಲಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೇಗೆ ಮುಂದೆ ತಗೊಂಡು ಹೋಗೋದು ಅಂತ ಕಾವೇರಿಯಲ್ಲಿ ಒಂದು ಮಹತ್ವದ ಸಭೆ ಇರುತ್ತೆ. ಆ ಬಳಿಕ ಅಧಿವೇಶನಕ್ಕೆ ಎಂಟರ್ ಆಗ್ತಾರೆ. ಬೆಳಗ್ಗೆ 8 ಗಂಟೆಗೆ ಹಿರಿಯ ಸಚಿವರ ಸಭೆ ಕರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಚ್.ಕೆ. ಪಾಟೀಲ್, ಜಿ. ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಶಾಸಕ ಪೊನ್ನಣ್ಣ ಇವರೆಲ್ಲರನ್ನೂ ಕೂಡ ಕರೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ್ಥವಾದ ಚರ್ಚೆ ಆಗಬೇಕು, ನಮ್ಮ ಕಡೆಯಿಂದ ಕರೆಕ್ಟಾಗಿ ಕೌಂಟರ್ ಕೊಡಬೇಕು, ನಮ್ಮ ವಾದ ಏನಿದೆ ಅದನ್ನು ಸರಿಯಾಗಿ ಸದನದಲ್ಲಿ ಮಂಡನೆ ಮಾಡಬೇಕು. ಹಾಗಾಗಿ ಹೇಗೆ ಅದನ್ನು ಮಂಡಿಸಿದರೆ ಸೂಕ್ತ ಅಂತ ಚರ್ಚೆ ಮಾಡೋದಕ್ಕೆ ಹಿರಿಯ ಸಚಿವರುಗಳ ಸಭೆ ಇದೆ. ಆ ಸಭೆಯ ಬಳಿಕ ಅಧಿವೇಶನಕ್ಕೆ ತೆರಳುತ್ತಾರೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ಮೊದಲನೇ ಸುದ್ದಿನ ನೋಡ್ತಾ ಹೋಗೋಣ. ನಿನ್ನೆ ಸದನದಲ್ಲಿ ಎಷ್ಟು ದೊಡ್ಡ ಕೋಲಾಹಲ ಆಯಿತು ಅನ್ನೋದನ್ನ ನೀವು ನೋಡಿದ್ರಿ. ರಾಜ್ಯಪಾಲರು ಬಂದರು, 30 ಸೆಕೆಂಡ್ಗಳ ಕಾಲ ಭಾಷಣ ಮಾಡಿದ್ರು, ಆ ಔಪಚಾರಿಕತೆಯನ್ನು ಮುಗಿಸಿ ಅವರು ತೆರಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕೇಂದ್ರದ ಈ ಜಿ ಯೋಜನೆ ಇದೆಯಲ್ಲ, ಮನ್ರೇಗಾವನ್ನು ಬದಲಾಯಿಸಿ ಜಿ ಮಾಡಿರ್ತಕ್ಕಂಥ ಯೋಜನೆಯ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಹಿರಿಯ ಸಚಿವರ ಸಭೆ ಕರೆದಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ ಕರೆದಿದ್ದಾರೆ. ಇವತ್ತು ಹೇಗೆ ಮುಂದೆ ತಗೊಂಡು ಹೋಗೋದು ಇದನ್ನ ಅಂತ ಚರ್ಚೆ ಮಾಡೋದಕ್ಕೆ ಹಿರಿಯ ಸಚಿವರುಗಳ ಸಭೆಯನ್ನ ಕರೆದಿದ್ದಾರೆ. ಅಧಿವೇಶನದಲ್ಲಿ ಚರ್ಚೆಯ ಕೋಲಾಹಲಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೇಗೆ ಮುಂದೆ ತಗೊಂಡು ಹೋಗೋದು ಅಂತ ಕಾವೇರಿಯಲ್ಲಿ ಒಂದು ಮಹತ್ವದ ಸಭೆ ಇರುತ್ತೆ. ಆ ಬಳಿಕ ಅಧಿವೇಶನಕ್ಕೆ ಎಂಟರ್ ಆಗ್ತಾರೆ. ಬೆಳಗ್ಗೆ 8 ಗಂಟೆಗೆ ಹಿರಿಯ ಸಚಿವರ ಸಭೆ ಕರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಚ್.ಕೆ. ಪಾಟೀಲ್, ಜಿ. ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಶಾಸಕ ಪೊನ್ನಣ್ಣ ಇವರೆಲ್ಲರನ್ನೂ ಕೂಡ ಕರೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ್ಥವಾದ ಚರ್ಚೆ ಆಗಬೇಕು, ನಮ್ಮ ಕಡೆಯಿಂದ ಕರೆಕ್ಟಾಗಿ ಕೌಂಟರ್ ಕೊಡಬೇಕು, ನಮ್ಮ ವಾದ ಏನಿದೆ ಅದನ್ನು ಸರಿಯಾಗಿ ಸದನದಲ್ಲಿ ಮಂಡನೆ ಮಾಡಬೇಕು. ಹಾಗಾಗಿ ಹೇಗೆ ಅದನ್ನು ಮಂಡಿಸಿದರೆ ಸೂಕ್ತ ಅಂತ ಚರ್ಚೆ ಮಾಡೋದಕ್ಕೆ ಹಿರಿಯ ಸಚಿವರುಗಳ ಸಭೆ ಇದೆ. ಆ ಸಭೆಯ ಬಳಿಕ ಅಧಿವೇಶನಕ್ಕೆ ತೆರಳುತ್ತಾರೆ.